ಹಿಂದೂಗಳಂತೆ ಮುಸ್ಲಿಮರಲ್ಲೂ ಜಾತಿಗಳಿವೆ ಹೀಗಂತ ಬೆಂಗಳೂರಿನಲ್ಲಿ ಟಿವಿ9ಗೆ ಜಯಪ್ರಕಾಶ್ ಹೆಗಡೆ ಹೇಳಿಕೆ ಕೊಟ್ಟಿದ್ದಾರೆ. ಮುಸ್ಲಿಮರಲ್ಲಿ ಸುಮಾರು 93 ಉಪಜಾತಿಗಳು ಸಿಕ್ಕಿವೆ. ಅದನ್ನೆಲ್ಲ ಪರಿಶೀಲನೆ ಮಾಡಿ ವರದಿಯನ್ನ ಮಾಡಿದ್ದೇವೆ. ಅಲೆಮಾರಿ ಕ್ಯಾಟಗರಿಯಲ್ಲೂ ಕೂಡ ಕೆಲವರು ಮುಸ್ಲಿಮರಿದ್ದಾರೆ. ಪಿಂಜಾರ, ಚಪ್ಪರ್ಬಂದ್ ಅಲೆಮಾರಿ ಜನಾಂಗಕ್ಕೆ ಬರುತ್ತೆ ಅಂತ ಜಯಪ್ರಕಾಶ್ ಹೆಗಡೆ ಹೇಳಿಕೆ ಕೊಟ್ಟಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ್ರು ಜಯಪ್ರಕಾಶ್ ಹೆಗಡೆ. ಮುಸ್ಲಿಮರಲ್ಲೂ ಕೂಡ ಹಲವು ಜಾತಿಗಳಿವೆ ಎನ್ನುವುದನ್ನು ತಿಳಿಸಿದ್ದಾರೆ. ನಾವು ಪ್ರತಿನಿಧಿ ಪ್ರಸನ್ನ ಮಾತನಾಡಿಸಿದ್ದಾರೆ ಜಯಪ್ರಕಾಶ್ ಹೆಗಡೆ ಅವರನ್ನ, ಕೇಳೋಣ ಬನ್ನಿ. ಈ ವರದಿಯಲ್ಲಿ ನೀವು 51% ಮೀಸಲಾತಿಗೆ ಶಿಫಾರಸನ್ನ ಮಾಡಿದ್ದೀರಿ. ಇವತ್ತಿನ ಪರಿಸ್ಥಿತಿಯಲ್ಲಿ ಅಥವಾ ಬೇರೆ ಬೇರೆ ರಾಜ್ಯಗಳ ಒಂದಷ್ಟು ಅಧ್ಯಯನವನ್ನು ಮಾಡಿದ್ರೆ ಇದು ಕೋರ್ಟಲ್ಲಿ ನಿಲ್ಲಬಹುದು ಅಂತ ಅನ್ಸುತ್ತಾ? ಈಗಾಗಲೇ ಜಾಸ್ತಿ ಆಗಿದೆ ಇವತ್ತಿಗಿಂತ. ಯಾಕಂದರೆ 6% ಇವರಿಗೆ SC/ST ಅವರಿಗೆ ಜಾಸ್ತಿ ಮಾಡಿ ಆಗಿದೆ. ಅದೇನು ಕೋರ್ಟ್ನ ತೀರ್ಮಾನ ಆಗಬೇಕಷ್ಟೇ. ಅದಲ್ಲದೆ ಇದು ಕೇಂದ್ರ ಸರ್ಕಾರದವರು EWS 10% ಜಾಸ್ತಿ ಮಾಡಿ ಆಗಿದೆ. ಅದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿ ಕೋರ್ಟ್ನವರು ಒಪ್ಪಿ ಆಗಿದೆ ಅದನ್ನು. ಹಾಗಾಗಿ ಅದು ಮುಂದೆ ಏನು ತೀರ್ಮಾನ ಆಗ್ತದೋ ಗೊತ್ತಿಲ್ಲ. ಇಟ್ಸ್ ಸಬ್ಜೆಕ್ಟ್ ಟು ಜುಡಿಷಿಯಲ್ ರಿವ್ಯೂ. ಸರ್, ಈಗ ಸಚಿವ ಸಂಪುಟ ಏನು ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ ಈ ಹಂತದಲ್ಲಿ? ಗೊತ್ತಿಲ್ಲ, ಅವ್ರಿಗೆ ಬಿಟ್ಟಂಥದ್ದು. ನಾನು ಅದನ್ನು ಸಜೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಅವರು ಒಪ್ಪಿದರೆ ಎಲ್ಲ ಟೋಟಲಿ ಎಕ್ಸೆಪ್ಟ್ ಮಾಡಿದಾಗ ಖುಷಿ ಬೇರೆ ಯಾವುದೂ ಇಲ್ಲ. ಸರ್, ಇದರಲ್ಲಿ ಮುಸ್ಲಿಮರ ಕ್ಯಾಟಗರಿಯನ್ನು ಅದನ್ನು ಜಾತಿ ಅಂತ ಕನ್ಸಿಡರ್ ಮಾಡಿದ್ದು, ಅಂದರೆ ವರ್ಗ ಅಂತ ಕನ್ಸಿಡರ್ ಮಾಡಿದ್ದು ಕೆಲವರು BJP ಸೇರಿದಂತೆ ಕೆಲ ನಾಯಕರು ಆಕ್ಷೇಪ ಎತ್ತಾ ಇದ್ದಾರೆ. ಅಂದರೆ ಧರ್ಮದ ಮೇಲೆ ನೀವು ಕನ್ಸಿಡರ್ ಮಾಡಬೇಕಿತ್ತಾ ಅಥವಾ ವರ್ಗನ ಅಂತ ಕನ್ಸಿಡರ್ ಮಾಡಬೇಕು? ಇದನ್ನು ಒಂದಷ್ಟು ಒಂದು ರೀತಿಯ ಇದು ಆಕ್ಷೇಪಣೆಯೂ ಹೌದು, ಒಂದು ರೀತಿಯ ಅಸಮಾಧಾನವೂ ಹೌದು. ಹಿಂದೂಗಳಲ್ಲಿ ಯಾವ ರೀತಿಯಲ್ಲಿ ಬೇರೆ ಬೇರೆ ಜಾತಿ ಇದೆ, ಅದೇ ರೀತಿಯಲ್ಲಿ ಮುಸ್ಲಿಮ್ಸಲ್ಲೂ ನಮಗೆ ಒಂದು 93 ಜಾತಿ ಉಪಜಾತಿ ಸಿಕ್ಕಿದೆ. ಹೌದು, ಅದು ಅವರ ಮನವಿಯ ಮೇಲೆ ಅದನ್ನೆಲ್ಲ ಪರಿಶೀಲಿಸಿ ಅದನ್ನೆಲ್ಲ ನಾವು ತೀರ್ಮಾನ ತಗೊಂಡಿದ್ದೇವೆ. ಅಲ್ಲ, ಬಟ್ ಅದನ್ನು ಮುಸ್ಲಿಮರ ಉಪಜಾತಿಗಳನ್ನ ಒಂದೇ ಇದರಲ್ಲಿ ತೋರಿಸಲಾಗಿದೆಯಲ್ಲ? ಹೌದು, ಹಿಂದೂಗಳನ್ನು ಬೇರೆ ಬೇರೆ ತೋರಿಸಿ ಜಾಸ್ತಿ ಸಿಕ್ಕಿದೆ. ಮುಸ್ಲಿಮರನ್ನು ಒಂದೇ ಕಡೆಯಲ್ಲಿ ಸೇರಿಸಿದ್ದೇವೆ. ಅಲ್ಲ, ಒಂದೇ ಕಡೆ ಅಲ್ಲ, ಕೆಲವು ಅಲೆಮಾರಿಯಲ್ಲೂ ಇರ್ತಾರೆ ಕೆಲವರು. ಪಿಂಜಾರ, ಚಪ್ಪರ್ಬಂದ್ ಇವರೆಲ್ಲ ಇರ್ತಾರೆ. ಸರಿ, ಇನ್ನೊಂದು ಇದನ್ನು ಟೆಕ್ನಿಕಲಿ ನಾವು ನೋಡಿದಾಗ ಇದೆಲ್ಲವೂ ತಾಂತ್ರಿಕವಾದಂಥ ಚರ್ಚೆಗಳು. ಇನ್ನೊಂದು ರಾಜಕೀಯವಾಗಿ ಪರವಿರೋಧದ ಚರ್ಚೆಗಳನ್ನ ನೀವು ಗಮನಿಸ್ತಾ ಇರ್ಬೋದು. ಕೆಲವರು ಸ್ವೀಕಾರ ಮಾಡಲೇಬೇಕು, ಯಥಾವತ್ ಅನುಷ್ಠಾನ ಮಾಡಿ ಅಂತ ಹೇಳ್ತಿದ್ದಾರೆ, ಕೆಲವರು ಮಾಡಲೇಬೇಡಿ ಅಂತ ಹೇಳ್ತಾ ಇದ್ದಾರೆ. ಎರಡೂ ಅತಿರೇಕ ಅನ್ಸುತ್ತಾ ಅಥವಾ ಯಾವ ಇದರ ಮಧ್ಯದ ಒಂದು ಅವಕಾಶ ಸರ್ಕಾರಕ್ಕಿದೆಯಾ? ರಾಜಕೀಯದ ನಿಲುವು ಬಗ್ಗೆ ನಾನು ಹೇಳಲಿಕ್ಕೆ ತಯಾರಿಲ್ಲ. ಬಟ್ ನನ್ನ ಪ್ರಕಾರ ಇದು ಒಳ್ಳೆ ವರದಿ ಬಂದಿದೆ. ಸರ್ವೆಯು ಸಾಧಾರಣ ಹೆಚ್ಚುಕೊಟ್ಟಿಗೆ 95% ಸರಿಯಾಗಿದೆ. ಅದರಿಂದ ಎಕ್ಸೆಪ್ಟ್ ಮಾಡೋದು ಒಳ್ಳೆಯದು. ಇದರಲ್ಲಿ ಅತ್ಯಂತ ಸಣ್ಣ ಸಣ್ಣ ಜಾತಿಯವರದ್ದು ಬಿಟ್ಟು ಹೋದವ್ರದ್ದೆಲ್ಲ ಸೇರಿಸಿದ್ದೇವೆ ನಾವು. ಅದರಿಂದ ಅವ್ರಿಗೆ ಸಹಾಯ ಆಗ್ತದೆ ತುಂಬ. ಸರಿ, ಈಗ ಕೆಲವೊಂದನ್ನು ಈಗ 95 ಜಾತಿಗಳಿದ್ದಂಥ ಕ್ಯಾಟಗರಿ 1ಗೆ ಮತ್ತೊಂದಷ್ಟು ಜಾತಿಗಳನ್ನ ಸೇರ್ಪಡೆ ಮಾಡಲಾಗಿದೆ, ಒಂದಷ್ಟು ವಿಶೇಷ ಶಿಫಾರಸನ್ನು ಕೂಡ ಮಾಡಲಾಗಿದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಅದರಲ್ಲಿ ಅದನ್ನು ಒಂದು ಕೆಲಸ ಮಾಡ್ತೇನೆ, ನಾಳೆ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಆದಮೇಲೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೇನೆ ನಾನು. ಇದಿಷ್ಟು ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರಾಗಿರುವಂಥ ಜಯಪ್ರಕಾಶ್ ಹೆಗಡೆ ಅವರ ಅಭಿಪ್ರಾಯ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.